ಗ್ರಾಹಕರ ಫೋನಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಆ್ಯಪನ್ನು ಓಪನ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ. ಮೊದಲನೇದಾಗಿ ನಾವು ಮಾಡ್ತಿರೋ ಮಿಸ್ಟೇಕ್ ಏನಂದರೆ ಡೈರೆಕ್ಟಾಗಿ ಲಾಗಿನ್ ಮಾಡ್ತಾಯಿದ್ವಿ. ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡಿದ್ರೆ ನಮ್ಗೆ ಸರ್ವಿಸ್ ಕೌಂಟೇಬಲ್ ಆಗಲ್ಲ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಫಸ್ಟು ರೆಫರಲ್ ಕೋಡ್ನ ವೆರಿಫಿಕೇಷನ್ ಮಾಡಬೇಕು, ಆಮೇಲೆ ಲಾಗಿನ್ ಮಾಡಬೇಕು. ರೆಫರಲ್ ಕೋಡ್ ಯಾವ ರೀತಿ ವೆರಿಫಿಕೇಷನ್ ಮಾಡಬೇಕಂತ ಅಲ್ಲಿ ಇದೆ ನೋಡಿ ಆಪ್ಷನ್ನು. ಹ್ಯಾವ್ ಎ ರೆಫರಲ್ ಕೋಡ್ ಅಂತ ಕಾಣಿಸ್ತಿದೆ ನೋಡಿ, ರೆಡ್ ಮಾರ್ಕಲ್ಲಿ, ರೆಡ್ ಕಲರಲ್ಲಿ ಒಂದು ಲೈನ್ ಕಾಣಿಸ್ತಿದೆಯಲ್ಲ, ಅಲ್ಲಿ ನಾವೇನು ಮಾಡಬೇಕಂದ್ರೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ಎಂಟರ್ ದಿ ರೆಫರಲ್ ಕೋಡ್ ಅಂತ ಒಂದು ಆಪ್ಷನ್ ಮಾಡಕ್ಕೆ ಬಿಡುತ್ತೆ ನೋಡಿ. ಅಲ್ಲಿ ಬಂದುಬಿಟ್ಟು ನಾವೇನು ಮಾಡಬೇಕಂದ್ರೆ ನಮ್ಮ ಡಾಂಗಲ್ನ ರಿಜಿಸ್ಟರ್ ಮಾಡಿರ್ತೀವಿ ನೋಡಿ, ಡಾಂಗಲ್ನ ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಬಿಟ್ಟು ಅಪ್ಲೈ ಅಂತ ಕೊಡಬೇಕಾಗತ್ತೆ. ಕೊಟ್ಟರೆ ಇಲ್ಲಿ ರೆಫರಲ್ ಕೋಡ್ ಮೊಬೈಲ್ ನಂಬರ್ ಅಪ್ಲೈಡ್ ಸಕ್ಸಸ್ಫುಲ್ ಅಂತ ಬರ್ತಿದೆ ನೋಡಿ. ಇವಾಗ ಸಕ್ಸಸ್ಫುಲ್ ಆಗಿದೆ. ನಾವು ರೆಫರಲ್ ಕೋಡನ್ನು ಹಾಕಿ ಮೊಬೈಲ್ ನಂಬರ್ ವೆರಿಫಿಕೇಷನ್ ಆಗಿದೆ. ಇವಾಗ ನಾವೇನು ಮಾಡಬೇಕಂದ್ರೆ ಗ್ರಾಹಕರ ಮೊಬೈಲ್ ನಂಬರನ್ನು ಅಲ್ಲಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಇದೆ ನೋಡಿ, ಅಲ್ಲಿ ಬಂದುಬಿಟ್ಟು ಗ್ರಾಹಕರ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ಅಲ್ಲಿ ಹಾಕಿದ್ಮೇಲೆ ಒಂದು OTP ಹೋಗುತ್ತೆ. OTP ಹೋಗಿದ್ರೆ ಆಟೋಮೆಟಿಕ್ಕು ಫೆಚ್ ಆಗುತ್ತೆ. ಇಲ್ಲಾಂದರೆ ಮೆಸೇಜ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ OTPನ ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಎಂಟ್ರಿ ಮಾಡಿದ್ರೆ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ ನೋಡಿ ಆ್ಯಪು. ಇದರಲ್ಲೆಲ್ಲ ನಾವು ಫ್ರೀಯಾಗಿ ನೋಡ್ಬೋದು. ಯಾವುದಾದ್ರೂ ನಮಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕಂದ್ರೆ ಅಲ್ಲಿ ಐಕಾನ್ ಕಾಣಿಸ್ತಿದೆ ನೋಡಿ,